ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಗಬ್ಬೆದ್ದು ನಾರುತ್ತಿದೆ ಬಂಗಾರದ ಬಿಂದಿಗಿ. ಪ್ರಿಯ ವೀಕ್ಷಕರೇ, ಸಿಂದಗಿ ವಿಜಯಪುರ ಜಿಲ್ಲೆಯ ಒಂದು ಐತಿಹಾಸಿಕ ನಗರ. ಇದು ಕರ್ನಾಟಕದ ಸಾಂಸ್ಕೃತಿಕ ಮತ್ತು ವಾಸ್ತುಶಿಲ್ಪದ ಪರಂಪರೆಯಲ್ಲಿ ಮಹತ್ವದ ಸ್ಥಾನ ಹೊಂದಿದ ನಗರ. ಸಿಂದಗಿಗೆ ಜನ ಬಂಗಾರದ ಬಿಂದಿಗೆ ಅನ್ನುತ್ತಾರೆ. ಆದರೆ ಇತ್ತೀಚೆಗೆ ಆ ಬಂಗಾರದ ಬಿಂದಿಗೆ ಗಬ್ಬೆದ್ದು ನಾರುತ್ತಿದೆ. ಏಕೆ ಅಂತೀರಾ? ಇಲ್ಲಿ ನೋಡಿ. ಯಾವುದೋ ನೀರಿನ ಹೊಂಡ ಅನ್ಕೋಬೇಡಿ. ಇದು ಸಿಂದಗಿ ನಗರದ ಹಳೆ ಚಾಂದಖವಟೆ ರಸ್ತೆಯ ವಾರ್ಡ್ ನಂಬರ್ 18ರಲ್ಲಿ ಬರುವ ಕಂಟೆಪ್ಪ ಲೇಔಟ್ಗೆ ಹೊಂದಿಕೊಂಡಿರುವ ಮುಖ್ಯ ರಸ್ತೆಯಲ್ಲಿ ನಿಂತಿರುವ ಚರಂಡಿ ನೀರು. ಹಲವು ದಿನಗಳಿಂದ ಇಲ್ಲಿ ಚರಂಡಿ ನೀರು ಚರಂಡಿಗೆ ಹರಿಯದೆ ಚರಂಡಿ ತುಂಬಿಕೊಂಡು ರಸ್ತೆಗೆ ಹರಿಯುತ್ತಿದೆ. ಸಾರ್ವಜನಿಕರು, ಶಾಲಾ ಮಕ್ಕಳು ಓಡಾಡುವಂತಹ ಮುಖ್ಯ ರಸ್ತೆಯಲ್ಲಿಯೇ ಇಂತಹ ಒಂದು ದುರ್ವ್ಯವಸ್ಥೆ. ರೋಗ ರುಜಿನಿಗಳಿಗೆ ಕೈ ಮಾಡಿ ಕರೆಯುವಂತಹ ಪರಿಸ್ಥಿತಿ. ಎದ್ದು ಬಿದ್ದು ರಸ್ತೆ ದಾಟುವಂತಹ ವಾತಾವರಣ. ಎಲ್ಲೊಂದರಲ್ಲಿ ಬಿದ್ದಿರುವ ಕಸ, ಎಲ್ಲೊಂದರಲ್ಲಿ ಹರಿಯುತ್ತಿರುವ ಚರಂಡಿ ನೀರು. ಅಭಿವೃದ್ಧಿಯ ಹೆಸರಿನಲ್ಲಿ ಪುಕ್ಕಟೆ ಪ್ರಚಾರ ಪಡೆದುಕೊಳ್ಳುತ್ತಿರುವ ಜನಪ್ರತಿನಿಧಿಗಳು, ಸಾರ್ವಜನಿಕರ ಆಕ್ರೋಶ. ಇದೇನು ರಸ್ತೆಯೋ ಅಥವಾ ಈಜುಕೋಳವೋ ಎಂಬ ಸಾರ್ವಜನಿಕರ ಪ್ರಶ್ನೆ. ಇದು ನಮ್ಮ ಸಿಂದಗಿ ನಗರದಲ್ಲಿ ತುಂಬಿಕೊಂಡಿರುವ ಗಂದಗಿ, ಗಬ್ಬೆದ್ದು ನಾರುತ್ತಿರುವ ಬಂಗಾರದ ಬಿಂದಗಿ. ಕಂಡು ಕಾಣದ ಹಾಗೆ ಕುಳಿತಿರುವ ಸಿಂದಗಿಯ ನಗರಸಭೆ ಸಾಕಷ್ಟು ಬಾರಿ ಇಲಾಖೆಯ ಗಮನಕ್ಕೆ ತಂದರೂ ಡೋಂಟ್ ಕೇರ್. ಅಭಿವೃದ್ಧಿ ಕೇವಲ ಸಿಂದಗಿ ನಗರದ ಮುಖ್ಯ ರಸ್ತೆಗಳಲ್ಲಿ ನೋಡುತ್ತಿದ್ದೇವೆ. ಆದರೆ ಸಿಂದಗಿ ನಗರದ ವಾರ್ಡ್ಗಳಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾಣುತ್ತಿಲ್ಲ ಎಂದು ತಾಲೂಕು ಎಸ್ಡಿಪಿಐ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಅಳ್ಳೊಳ್ಳಿ ಕಿಡಿಕಾರಿದರು. ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ. ಅಭಿವೃದ್ಧಿ ಇವತ್ತಿನ ದಿವಸ ಬರೇ ಹೈವೇ ಮೇಲೆ, ರೋಡ್ ಮೇಲೆ ಕಾಣ್ತಾ ಇದೆ. ಈ ಊರಲ್ಲಿ ಯಾವುದು ವಾರ್ಡಿನಲ್ಲಿ ಯಾವುದು ಅಭಿವೃದ್ಧಿ ಆಗಿಲ್ಲ. ಈ ನಮ್ದು ಚಾನ್ಕೋಟಿ ಹಳೆ ಅಂಬೇಡ್ಕರ್ ಸರ್ಕಲ್ ಇಂದ ಹಳೆ ಚಾನ್ಕೋಟಿಗೆ ರೋಡ್ ಹೋಗುವ ದಾರಿ ಇದು. ಈ ದಾರಿಯಲ್ಲಿ ಈಗ ಮಳೆಗಾಲದಂಗ ಪೂರ ರೋಡ್ ಮುಚ್ಚಿರುತ್ತದೆ. ಈ ಗಟರ್ ನೀರು ನೋಡ್ರಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಈಗ ಮೆಂಬರ್ಗಳಂಕರ ಅವ್ರದ್ದು ಅವಧಿ ಮುಗಿದಿದೆ. ಈಗ ಅಧಿಕಾರಿಗಳು ಪೌರ ಕಾರ್ಮಿಕರು ಕಳಿಸಿ ತೆಗಿಬೇಕಿದು, ಎಲ್ಲ ಸ್ವಚ್ಛತೆ ಮಾಡಬೇಕು. ಸ್ವಚ್ಛ ಮಾಡಿ ಇದು ಈ ನೀರು ತೆಗೆದು ಮತ್ತೆ ಇದು ಎಲ್ಲ ಕಸ ಇಲ್ಲೇ ಮಗಲ ಹಾಕ್ತಾರೆ. ಅದೇ ಕಸ ಮತ್ತೆ ಹೊಳ್ಳಿ ಮುಸ್ತದೆ. ಇದು ಎಲ್ಲ ನೋಡ್ರಿ, ಎಲ್ಲಿಂದ ಎಲ್ತ ನಿಂತ ನೀರು ನೋಡ್ರಿ. ಇದು ಎಲ್ಲ ನೋಡಿದ್ರೆ ಪರಿಸ್ಥಿತಿ ಎಲ್ಲ ಗೊತ್ತಾಗ್ತದೆ. ಹಳ್ಳ ಆಗೋದು ಒಂದು ದೊಡ್ಡದೊಂದು ಸಿಂದಗಿ ತಾಲೂಕು ಪೂರ ನೀರಿನ ಗಟರ್ ನೀರು ಇಲ್ಲೇ ಬರ್ತಾವ. ಚರಂಡಿ ನೀರು ರಸ್ತೆಗೆ ಹರಿದು ಜನಸಾಮಾನ್ಯರಿಗೆ, ಶಾಲಾ ಮಕ್ಕಳಿಗೆ ಸಾಕಷ್ಟು ತೊಂದರೆ ಆಗುತ್ತಿದ್ದರೂ ಸಿಂದಗಿ ನಗರಸಭೆ ಕಣ್ಮುಚ್ಚಿ ಕುಳಿತಿರುವುದು ವಿಪರ್ಯಾಸ. ಸಿಂದಗಿ ನಗರಸಭೆ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಚರಂಡಿ ನೀರು ಚರಂಡಿಗೆ ಹರಿಯುವಂತೆ ಮಾಡಬೇಕು ಎಂದು ಎಸ್ಡಿಪಿಐ ತಾಲೂಕು ಕಾರ್ಯದರ್ಶಿ ಜಾಫರ್ ಇನಾಮದಾರ್ ಆಗ್ರಹ ಮಾಡಿದರು. कि पूरा गटर का पानी जो है भर कर जो है पूरे अवाम को तकलीफ करने की एक तकलीफ देने वाले का हालत बन चुकी है। इसलिए मैं सीधा मैं सवाल पूछना चाहता हूं कि हमारा टैक्स का पैसा कहाँ जा रहा है? टैक्स के पैसे से जो है गटर क्लीन करना और गटर अगर डैमेज है तो उसे सही करना और जो है रास्ते करना, लाइट करना, हर एक चीज़ का इसका टैक्स का पैसा है। आज लेक टैक्स का पैसा कहाँ जा रहे, किधर जा रहे, कल बिल्कुल कुछ भी भरोसा नहीं है। ಸಾಕಷ್ಟು ಬಾರಿ ನಗರಸಭೆ ಗಮನಕ್ಕೆ ತಂದರೂ ಒಂದು ಚರಂಡಿ ದುರಸ್ತಿ ಮಾಡುವ ಕಾರ್ಯ ಆಗುತ್ತಿಲ್ಲ. ಇನ್ನು ಸಿಂದಗಿ ಜನಪ್ರತಿನಿಧಿಗಳು ಸಿಂದಗಿ ಸಿಂಗಾಪುರ್ ಮಾಡುವ ಕನಸಿನಲ್ಲಿದ್ದಾರೆ ಎಂದು ಮಾಜಿ ಸೈನಿಕ ಶಬ್ಬೀರ್ ಪಟೇಲ್ ಬಿರಾದಾರ್ ವ್ಯಂಗ್ಯ ಮಾಡಿದರು. ಸಿಂಗಾಪುರ್ ಮಾಡೋದು ಇದಾಯ್ತು. ಇವತ್ತು ನೋಡ್ರಿ, ಇಲ್ಲಿ ಕಾಣ್ತಾ ಇದೆ ಸಿಂಗಾಪುರ್ ಅಭಿವೃದ್ಧಿ ಅನ್ನೋದು 0-0. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸದಿದ್ದರೆ ಎಸ್ಡಿಪಿಐ ವತಿಯಿಂದ ಸಿಂದಗಿ ಪುರಸಭೆಗೆ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಸ್ಡಿಪಿಐ ಕಾರ್ಯದರ್ಶಿ ನಾಸಿರ್ ಶೇಖ್ ಎಚ್ಚರಿಕೆ ನೀಡಿದರು. ವ್ಯವಸ್ಥೆ ಮಾಡದೇ ಇದ್ರೆ ಮುನ್ಸಿಪಾಲಿಟಿ ಕೀಲಿ ಹಾಕಿ ಒಂದಿನ ಪ್ರತಿಭಟನೆ ಮಾಡಬೇಕಾಗ್ತದೆ. ಒಟ್ಟಿನಲ್ಲಿ ಸಿಂದಗಿ ನಗರಸಭೆ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಬಂಗಾರದ ಬಿಂದಿಗೆ ಎಂದು ಹೆಸರು ಪಡೆದುಕೊಂಡಿರುವ ಈ ಸಿಂದಗಿಯಲ್ಲಿ ತುಂಬಿಕೊಂಡಿರುವ ಗಂದಗಿ ಯಾವಾಗ ಸ್ವಚ್ಛಗೊಳಿಸಲಿದ್ದಾರೋ ಎಂಬುದು ಕಾದು ನೋಡಬೇಕಾಗಿದೆ.